ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು. ಅವರು ಇಸ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಟು ಬಿ ಇನ್ ದ ಡಿಪಾರ್ಟ್ಮೆಂಟ್. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ದಯಾನಂದ್ ತುಂಬಾ ಎಲಿಜಿಬಲ್. ಯಾವುದೇ ಕಾರಣಕ್ಕೂ ಅವ್ರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಟ್ರೆಂಡ್ ಆಗ್ತಾರಂತ ವಿಚಾರ. ನೆನ್ನೆ ಒಂದು ಕಮ್ಯುನಿಟಿಯವರು ಸಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ. ಐ ವೆಲ್ಕಮ್ ಪರ್ಸನಲಿ ಬೀಯಿಂಗ್ ಎನ್ ಅಡ್ವೊಕೇಟ್, ಬೀಯಿಂಗ್ ನಾಲೆಜಬಲ್. ಬೆಂಗಳೂರಿನ ಆದಂತ ದುರ್ಘಟನೆಯನ್ನ ಅನಲೈಸ್ ಮಾಡೋದಾದ್ರೆ ಸರ್ಕಾರ ದಯಾನಂದನ ಮತ್ತೆ 5 ಜನ ಡಿಸಿಪಿ, ದಯಾನಂದ್ ಪೊಲೀಸ್ ಕಮಿಷನರ್, ಡಿಸಿಪಿ, ಅಡಿಷನಲ್ ಕಮಿಷನರ್, ಎಸಿಪಿ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದು 100% ದಟ್ಸ್ ಅ ವ್ಯಾಲಿಡ್. ಸರ್ಕಾರ ತಗೊಂಡಂತ ಕ್ರಮ ಕರೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಕಾರಣ ಹೇಳ್ತೀನಿ ಅದಕ್ಕೆ. ನಾನು ಸುಮ್ಮನೆ ಬೇರೆ ಹೊಡ್ತಾರ ನಮ್ಮ ಕಮ್ಯುನಿಟಿ ಆಮೇಲೆ 30 ವರ್ಷ ನಾನು ಸರ್ವಿಸಲ್ಲಿ ನಾಮಕರಣಕ್ಕೆ ಹೋಗಿಲ್ಲ, ಡೆಲಿವರಿಗೆ ಹೋಗಿಲ್ಲ, ಮದುವೆಗೆ ಹೋಗಿಲ್ಲ, ಅದು ನಮ್ಮ ಕರ್ಮ ಅಲ್ಲ. ತಿಂಗಳಿಗೆ 2-2.5 ಲಕ್ಷ ಸಂಬಳ ಕೊಡ್ತೀವಿ, ಕಾರ್ಗಳು ಕೊಟ್ಟಿದ್ದೀವಿ 2 ಸರ್ಕಾರದಿಂದ. ಆಯ್ತಾ ಆಳು ಕಾಳುಗಳು ಪವರ್ ಎಲ್ಲ ಕೊಟ್ಟು ನೀವು ಹೋಗ್ಬೇಡ ಅಂತ ಹೇಳೋದು ಅದು ಅವ್ರದ್ದು. ನೋ ಪರ್ಸನಲ್ ಥಿಂಗ್ಸ್. ಓನ್ಲಿ ಅವರ 2 ವರ್ಷದ ಒಳಗಡೆ ಇರುವಂತ ಈ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂತ ಘಟನೆಗಳು, ಮೊನ್ನೆ ಘಟನೆ 11 ಸಾವು, ಇದನ್ನ ಯುದ್ಧದಲ್ಲಿ ಆದಂತ ಸಾವ ಅಥವಾ ಟೆರರಿಸ್ಟ್ ಅಟ್ಯಾಕ್, ಒಂದು ಫಂಕ್ಷನ್ ಅನ್ನ ಹ್ಯಾಂಡ್ಲ್ ಮಾಡಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲದಂತ ಪೊಲೀಸ್ ಅಧಿಕಾರಿಗಳು ಸಸ್ಪೆನ್ಷನ್ಗೆ ಲಾಯಕು. ದೇ ಆರ್ ಎಲಿಜಿಬಲ್ ಫಾರ್ ಸಸ್ಪೆನ್ಷನ್. ಈ ಒಂದು ಸರ್ಕಾರದ ಕ್ರಮ 100% ಕರೆಕ್ಟ್ ಆಗಿದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ದು 100% ಕರೆಕ್ಟ್ ಆಗಿದೆ. ಇದೇ 2025ರಲ್ಲಿ 120ಕ್ಕೂ ಹೆಚ್ಚು ರೇಪ್ ಆಗಿದೆ. ಈ ಬೆಂಗಳೂರು ಸಿಟಿ ಪೊಲೀಸ್ ದಯಾನಂದ್ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಈ ವರ್ಷ, ಹೋದ ವರ್ಷ ಬಿಟ್ಟಾಕಿ 2025ರಲ್ಲಿ 120ಕ್ಕೂ ಹೆಚ್ಚು ಕ್ರೈಮ್ ಅಗೇನ್ಸ್ಟ್ ವುಮನ್, ರೇಪ್ಸ್ ಆಗಿದೆ ಬೆಂಗಳೂರಲ್ಲಿ. ಏನ್ ರೇಪ್ ಸಿಟಿನ ಇದು ಬೆಂಗಳೂರು ಸಿಟಿ? ಕ್ರೈಮ್ ಆದಾಗ ಅರೆಸ್ಟ್ ಮಾಡಿ FIR ಮಾಡಿ ಜೈಲಿಗೆ ಕಳ್ಸೋದಲ್ಲ, ಜೈಲಲ್ಲೂ ಜಾಗ ಇಲ್ಲ. ನಾನೊಂದು 3 ತಿಂಗಳು ಜೈಲಲ್ಲಿ ಇದ್ದಾಗ ಆ ಜೈಲಲ್ಲಿ ಕೂಡ ಜಾಗ ಇಲ್ಲ. ಅಷ್ಟು ಕ್ರೈಮ್ ರೇಟ್ ಇದೆ ಬೆಂಗಳೂರಲ್ಲಿ. ಕ್ರೈಮ್ ರೇಟ್ ಆ ಮಟ್ಟಿಗೆ ಏರ್ತಾ ಇದೆ. ಬರೀ ರೇಪ್ ಸೆಕೆಂಡ್ಸ್ ಎಲ್ಲ ಮೊಲೆಸ್ಟೇಷನ್ ಆಯ್ತು. ಯಾರೋ ರಾತ್ರಿ 2 ಗಂಟೆನಲ್ಲಿ ಒಂದು ಹೆಣ್ಮಗಳನ್ನ ಮೊಲೆಸ್ಟೇಷನ್ ಮಾಡಿ ಎಸ್ಕೇಪ್ ಆತಾನೆ. 10 ದಿವಸ ಆಯ್ತು ಹಿಡ್ಕೊಂಬರಕ್ಕೆ ಅವನನ್ನ. ಯಾಕೆ ಬೆಂಗಳೂರಲ್ಲಿ? ಅಲ್ಲ, ನಿಜವಾಗ್ಲೂ ಕ್ರೈಮ್ ಆದಾಗ ಒಳಗಡೆ ಕಳ್ಸೋದಲ್ರಿ, ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡೋದು. ಆಮೇಲೆ ಇದೇ ದಯಾನಂದ್ ಅವರ ಆಡಳಿತದಲ್ಲಿ ಫಾರ್ಮರ್ DGP ಅಂಡ್ IGP ಓಂ ಪ್ರಕಾಶ್, ಅಲ್ರಿ DGP IGP ಮರ್ಡರ್ ಆಗುತ್ತೆ ಬೆಂಗಳೂರು ಸಿಟಿನಲ್ಲಿ. ಇದೇ ದಯಾನಂದ್ ಅವರ ನಾನು ಕೊಡ್ತಾರಂತ ಅಂದ್ರೆ ವಿಚಾರಗಳು ಅವರು ಸಸ್ಪೆನ್ಷನ್ಗೆ ಎಷ್ಟು ಯೋಗ್ಯರು. ಒಬ್ಬ DGP IGP ಮರ್ಡರ್ ಆಗುತ್ತೆ. ನೀವು ಕೇಳ್ಬೋದು DGP IGP ಮರ್ಡರ್ ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟು ಬೆಂಗಳೂರಲ್ಲಿ ಇನ್ಕ್ರೀಸ್ ಆಗಿದೆ. ಒಬ್ಬ DGP IGP ಸೇಫ್ ಅಲ್ಲ. ಇದೇ ದಯಾನಂದ್ ಅವರ ಸಮಯದಲ್ಲಿ 3 ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ಮಾಡೋದು ಯಾರು? DGP ಮಗಳು DGP ರಾಮಚಂದ್ರನ ಮಗಳು ರನ್ಯಾ ರಾವು 3 ವರ್ಷ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರು. 3 ವರ್ಷ ಅದು ದಯಾನಂದ್ ಅವರ ಬೀಡಲ್ಲಿ. ಅಲ್ರಿ, ಸರ್ಕಾರಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲ್ ಆಗುತ್ತೆ. ಎಲ್ಲಿಂದ? ಬೆಂಗಳೂರು ಏರ್ಪೋರ್ಟ್ ಇಂದ ಬೆಂಗಳೂರು ಸಿಟಿಗೆ. ಇವರ ಆಡಳಿತದಲ್ಲಿ ಬೇರೆ ಎಲ್ಲಾ ಇಂಟೆಲಿಜೆನ್ಸಿ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಿಲ್ವಾ? ಇವರ ಆಡಳಿತದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ಇವರ ಆಡಳಿತದಲ್ಲಿ, ದಯಾನಂದ್ ಅವರ ಆಡಳಿತದಲ್ಲಿ ಓಂ ಪ್ರಕಾಶ್ DGP ಅಂಡ್ IGP ಕೊಲೆ ಆಗುತ್ತೆ. ಇವತ್ತು 2025ರಲ್ಲಿ 55ಕ್ಕೂ ಹೆಚ್ಚು ಮರ್ಡರ್ಸ್ ಬೆಂಗಳೂರು ಸಿಟಿ. ದಿಸ್ ಇಸ್ ಅ ಪೊಲೀಸ್ ರೆಕಾರ್ಡ್. ನಾನು ಮಾತಾಡ್ತಾ ಇರೋದು ಬರೀ ನನಗೇನು ದಯಾನಂದ್ ಮೇಲೆ ನನಗೇನು ಕೋಪ ಇಲ್ಲ, ಅಥವಾ ನಮ್ದೇನು ಆಸ್ತಿದಿಂದ ಹಾಕಿಲ್ಲ. ಬೀಯಿಂಗ್ ಎನ್ ಅಫಿಷಿಯಲ್, ಹೌ ಎಲಿಜಿಬಲ್ ದ ಸಸ್ಪೆನ್ಷನ್ ಇಸ್. 55ಕ್ಕೂ ಹೆಚ್ಚು ಮರ್ಡರ್ ಆಗಿದೆ 2025ರಲ್ಲಿ. 2025ರಲ್ಲಿ 120ಕ್ಕೂ ಹೆಚ್ಚು ಬೆಂಗಳೂರು ಸಿಟಿನಲ್ಲಿ ರೇಪ್ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ಹೌ ಎಲಿಜಿಬಲ್ ಇಸ್ ನಾಟ್ ದಯಾನಂದ್ ಹೆಂಗ್ ಎಲಿಜಿಬಲ್ ಇಲ್ಲ ಸಸ್ಪೆನ್ಷನ್ಗೆ? 11 ಜನ ಮೊನ್ನೆ RCB ಒಂದು ಸೆಲೆಬ್ರೇಷನ್ ಅಲ್ಲಿ
ಒಂದು ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಹೌ ಎಲಿಜಿಬಲ್ ಈಸ್? 11 ಜನ ಏನ್ ಟೆರರಿಸ್ಟ್ ಅಟ್ಯಾಕ್ ಆಯ್ತಾ? ಒಂದು ಸೆಲೆಬ್ರೇಷನ್ ಅಲ್ಲಿ 11 ಜನ ಸಾಯ್ತಾರೆ ಅಂತಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲಿಜಿಬಲ್ ಇಲ್ವಾ? ಯಾಕೆ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ದು ಸರಿ? ಇಟ್ ಈಸ್ ಅ ಪ್ರೈಮರಿ ಡ್ಯೂಟಿ ಟು ಎನ್ಶ್ಯೂರ್ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ. ಅದೇ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇವತ್ತೂ ಕೂಡ ಇವರ ಆಡಳಿತದಲ್ಲಿ 4 ರಿಂದ 5 ಸಾವಿರ ಕೋಟಿ ಬ್ಯಾಂಡ್ ಡ್ರಗ್ಸ್ ಬೆಂಗಳೂರಲ್ಲಿ ಡ್ರಂಪ್ ಆಗುತ್ತೆ, ಟ್ರಾಫಿಕಿಂಗ್ ಆಗುತ್ತೆ, ಸೇಲ್ ಆಗುತ್ತೆ, ಅದನ್ನ ಕನ್ಸ್ಯೂಮ್ ಆಗುತ್ತೆ. ಗಾಂಜಾ ಮಣಿಪುರಿಂದ ಟ್ರಾಫಿಕಿಂಗ್ ಆಗುತ್ತೆ, ಬೆಂಗಳೂರಿಗೆ ಕನ್ಸ್ಯೂಮ್ ಆಗುತ್ತೆ. ಇವತ್ತು ಯುವ ಜನತೆ ಹುಚ್ಚಾಟಕ್ಕೆ ಅದೇ ಕಾರಣ. ಡ್ರಗ್ಸ್ ಇಸ್ ದ ಮೇಜರ್ ಐಟಮ್. ಈ ಎಲ್ಲಾ ರೇಪ್ಗಳಿಗೆ, ಈ ಎಲ್ಲಾ ಕಳ್ಳತನಗಳಿಗೆ, ಚೈನ್ ಸ್ನ್ಯಾಚಿಂಗ್ಗಳಿಗೆ, ವೀಲಿಂಗ್ ಮಾಡೋದಕ್ಕೆ, ಏನೋ ಹಾಲ್ ಕಳ್ತನ, ಗ್ಯಾಸ್ ಕಳ್ತನ, ಕ್ರೈಮ್ ರೇಟ್ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಇನ್ಕ್ರೀಸ್ ಆಗಿದೆ. ಇದೇ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಆಡಳಿತದಲ್ಲಿ ಹೌ ಎಲಿಜಿಬಲ್ ಈಸ್? ಈ ಒಂದು ಅಲ್ರೇ ಯೋಗ್ಯತೆ ಇಲ್ಲ, ಇವರನ್ನ ಸಸ್ಪೆಂಡ್ ಮಾಡಿದ್ದು 100% ಕರೆಕ್ಟ್ ಆಗಿದೆ.